ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಡೈಲಿ ವ್ಲಾಗ್ ಅಲ್ಲಿ ಸ್ವಲ್ಪ ಆಚೆ ಹೋಗೋದು ಇದೆ. ಲೈಕ್ ನನ್ನ ಫ್ರೆಂಡ್ ಮೀಟ್ ಮಾಡ್ಲಿಕ್ಕಿದೆ. ತುಂಬಾ ದಿನದಿಂದ ಹೋಗ್ಬೇಕಿತ್ತು, ಬಟ್ ಆಗಿರ್ಲಿಲ್ಲ. ಫ್ರೆಂಡ್ ಮೀಟ್ ಮಾಡೋದು ಅಂತಂದ್ರೆ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಆಚೆ ಅಂದ್ರೆ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ತಾನೇ ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಸ್ನಾನ ಆಯ್ತು, ಈಗ ಹೋಗಿ ಪೂಜೆ ಮಾಡಬೇಕು. ಪೂಜೆ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ಬೇಕು. ಫ್ರೆಂಡ್ ಅಂತಂದ್ರೆ ಅವಳು ನನ್ನ ಡಿಗ್ರಿ ಕ್ಲಾಸ್ಮೇಟ್ ಕಾವ್ಯ ಅಂತ ಹೇಳ್ಬಿಟ್ಟು ಅವಳ ಹೆಸರು. ಅಂಡ್ ಅವ್ರ ಅಕ್ಕ ದಿವ್ಯಾ ಅಂತ ಇದ್ದಾರೆ. ಸೊ ದೇ ಬೋತ್ ಆರ್ ವೆರಿ ಕ್ಲೋಸ್ ಟು ಮೀ. ತುಂಬಾ ದಿನದ ಹಿಂದೆನೆ ಹೋಗ್ಬೇಕಿತ್ತು ಅವ್ರ ಮನೆಗೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಹೋಗಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಡಿಸೈಡ್ ಮಾಡ್ಕೊಂಡು ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ತಾನೆ. ಕೂದಲು ಕೂಡ ಇನ್ನೂ ಹಾರಿಲ್ಲ, ಒಣಗಿಲ್ಲ. ನಾನು ಮತ್ತೆ ಇನ್ನೊಬ್ರು ಚಂದು ಆಂಟಿ ಅಂತ ಹೇಳ್ಬಿಟ್ಟು ನಾವಿಬ್ರು ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಕೊಂಡು ಬರಬೇಕು. ಸೊ ಅದಕ್ಕೂ ಮುಂಚೆ ಇವಾಗ ಹೇಗೂ ಸ್ನಾನ ಮಾಡಿದ್ದೆ, ಇನ್ನೇನು ರುಟೀನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಇಂಟ್ರೋ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇವಾಗ ಏನಿಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇವಾಗಂತೂ ವಿಂಟರ್ ಅಲ್ವಾ. ಸೊ ಈ ಸೀಸನಲ್ಲಂತೂ ನಾವು ಸ್ಕಿನ್ ಕೇರ್ನ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸಖತ್ ಡ್ರೈ ಆಗ್ತಾ ಇರುತ್ತೆ ಸ್ಕಿನ್. ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗಂತೂ ಸಿಕ್ಕಾಪಟ್ಟೆ ಡ್ರೈ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಅಕ್ಕನಿಗೆ ಡ್ರೈ ಸ್ಕಿನ್. ಸೊ ಅವಳು ತುಂಬ ಶೇರ್ ಮಾಡ್ತಿರ್ತಾಳೆ ನನ್ನ ಹತ್ರ. ಸೊ ಹಾಗಾಗಿ ಆದಷ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ನ ಯಥೇಚ್ಛವಾಗಿ ಬಳಸಿ. ಈ ಟೈಮಲ್ಲಿ ಸ್ಕಿನ್ನನ್ನು ಜಾಸ್ತಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ. ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಸೊ ಇವಾಗ ಏನಂದರೆ ವಿಂಟರ್ ಸೀಸನ್ ಅಲ್ವಾ, ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲಿಲ್ಲ ಅಂತಂದರೆ ಫುಲ್ಲು ಸ್ಕಿನ್ ಎಲ್ಲ ಡ್ರೈ ಫೀಲ್ ಆಗ್ತಾ ಇರುತ್ತೆ. ನನಗಂತೂ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಲ್ವಾ. ಸೊ ಹಾಗಾಗಿ ಮಾಯ್ಶ್ಚರೈಸರ್ ಇಲ್ಲದೆ ಇರೋಕ್ಕಾಗೋದಿಲ್ಲ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದುಬಿಟ್ಟು ಕೇಳಿದ್ದಾರೆ ತುಂಬ ಜನ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಯಾವುದೇ ರೀತಿ ಬೇರೆ ಪ್ರಮೋಷನ್ ಅದು ಇದು ಆ ಥರದ್ದು ಏನೂ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋ ಮಾಯ್ಶ್ಚರೈಸರ್ ಬಂದುಬಿಟ್ಟು ಎಪಿಸೋಡ್ ಟೇಸಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ನನಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್. ನನಗೆ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಆದಾಗ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಂಥದ್ದು. ಸೊ ಹಾಗಾಗಿ ಇದನ್ನು ನಾನು ಆಲ್ಮೋಸ್ಟ್ ಒಂದು 2.5-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗಿದೇ ಅಡ್ಜಸ್ಟ್ ಆಗಿದೆ ಆ್ಯಂಡ್ ಇದೇ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬೇಸ್ ಆಗಿ ಆ್ಯಂಡ್ ಎವ್ರಿ ಡೇ ನನಗೆ ಸ್ಕಿನ್ ಕೇರ್ ರುಟೀನ್ ಆಗಿ ನಾನು ಈ ಒಂದು ಎಪಿಸೋಡ್ ಟೇಸ್ಟಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಫಾರ್ ಮೀ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮಾಯ್ಶ್ಚರೈಸಿಂಗ್ ಲೋಷನಲ್ಲಿ ನನಗೆ ಏನಾಗಿದೆ ಅಂತಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂದರೆ SPF 30 ಕೂಡ ಇದೆ. ಅಂದರೆ ನಮಗೆ ಮಾಯ್ಶ್ಚರೈಸರ್ ಯೂಸ್ ಮಾಡಿಬಿಟ್ಟು ಮತ್ತೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬಿಕಾಸ್ ಇದರಲ್ಲೇ ನನಗೆ SPF 30% ನನಗೆ ಸನ್ಸ್ಕ್ರೀನ್ ಲೋಷನ್ ಅಥವಾ SPF ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ನನಗೆ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಸೊ ಇಷ್ಟ ಆಯಿತು. ಇವಾಗ ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅಂದರೆ ನನ್ನ ವೀಡಿಯೋಸ್ನೆಲ್ಲ ಯಾರು ಫಾಲೋ ಮಾಡ್ತಿದ್ದೀರಾ ನೋಡಿ, ಅವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಏನಕ್ಕೆ ಪೂಜೆ ಅಂತ ಹೇಳ್ತಿರ್ತೀನಿ ಅಂತಂದರೆ ಐ ಆಮ್ ಲಿಟಲ್ ಡಿವೋಷ್ನಲ್. ಸೊ ನನಗೆ ಸ್ವಲ್ಪ ದೇವರು ಭಕ್ತಿ ಅಂತಂದರೆ ನನ್ನ ತಿಳುವಳಿಕೆ ಬಂದಾಗಲಿಂದನೂ ಕೂಡ ತುಂಬ ಆಸಕ್ತಿ. ಸೊ ಹಾಗಾಗಿ ನಾನು ಎಲ್ಲೇ ಹೋದರೂ ಮನೇಲಿದ್ದರೂ ದೇವರು ಪೂಜೆ ಅಂತ ಬಂದಾಗ ನಾನು 100% ಕಾಂಟ್ರಿಬ್ಯೂಷನ್ ಕೊಡ್ತೀನಿ. ಅದೇನು ನನ್ನ ಮನಸ್ಸಿಗೆ ಒಂದು ಸಮಾಧಾನ, ಒಂದು ಒಳ್ಳೆ ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡುತ್ತೆ ನಾನು ಪೂಜೆ ಮಾಡಿದ್ರೆ ದೇವರಿಗೆ. ಇದೆಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವತ್ತು ಕೂಡ ಅಷ್ಟೇ ಆಂಟಿ ಫೋನ್ ಮಾಡಿ ಹೇಳಿದರು ಆಲ್ರೆಡಿ ಹೋಗೋಣ ಈ ಟೈಮಿಗೆ ಅಂತ ಹೇಳಿಬಿಟ್ಟು. ಬಟ್ ಆದರೂ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಬಟ್ ಇಟ್ಸ್ ಓಕೆ. ನಾನು ಕೂಡ ಮನೆಯಲ್ಲಿ ವೀಡಿಯೋನು ಮಾಡ್ಕೋಬೇಕಾಗಿತ್ತು. ಸೊ ನನ್ನ ರುಟೀನ್ ಕೂಡ ಇತ್ತಲ್ವಾ, ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಬೇಗ ಮಾಡ್ತಾಯಿದ್ದೀನಿ. ಬೇಗ ಅಂತಂದರೆ ಇಲ್ಲಿ ನೀವು ಇಷ್ಟು ಫಾಸ್ಟಾಗಿದೆ, ಇಷ್ಟೇ ಫಾಸ್ಟಾಗಿ ಮಾಡ್ತಿರ್ಬೋದು ಅಂತ ಅಂದ್ಕೊಂಬೇಡಿ. ಇದು ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ. ಸೊ ಹಾಗಾಗಿ ಫಾಸ್ಟಾಗಿ ಕಾಣಿಸ್ತಿದೆ ಅಷ್ಟೇ. ನೆಕ್ಸ್ಟು ಗಣೇಶನಿಗೆ ಗರಿಕೆ ಫೇವ್ರೇಟ್. ನನಗೆ ಗಣೇಶ ಫೇವ್ರೇಟ್. ಸೊ ಗಣೇಶನಿಗೆ ಇಷ್ಟವಾಗಿರೋ ಗರಿಕೆನೂ ತಂದಿಟ್ಟು ನಾನು ಪ್ರತಿನಿತ್ಯನೂ ಪೂಜೆ ಮಾಡ್ತೀನಿ. ನೀವು ಅಷ್ಟೇ ಗಣೇಶನಿಗೆ ಗರಿಕೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಎಲ್ಲ ಒಂದು ನಂಬಿಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆಗುತ್ತೆ ಅಥವಾ ಆಗಲ್ಲ ಇದೆಲ್ಲ ಗೊತ್ತಿಲ್ಲ. ಅದು ನಮ್ಮ ಪಾಪ ಕರ್ಮಗಳ ಮೇಲೆ ಅವಲಂಬಿತ ಆಗಿರುತ್ತೆ. ನಮ್ಮ ಜೀವನ ಏನು ಕೊಡಬೇಕು ಕೊಡಬಾರ್ದು ಅನ್ನೋದು ದೇವರು ಎಲ್ಲದನ್ನೂ ಕೂಡ ಆಗಲೇ ಪೂರ್ವಯೋಜಿತವಾಗಿ ಸೃಷ್ಟಿ ಮಾಡಿರ್ತಾನೆ. ಬಟ್ ನಮ್ಮ ಒಂದು ಕರ್ತವ್ಯ ಏನು ಅಂತಂದರೆ ಒಳ್ಳೆ ಮನಸ್ಸಿನಿಂದ ನಾವು ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಅಷ್ಟೇ ಆದಷ್ಟು ಒಳ್ಳೆ ಯೋಚನೆ, ಒಳ್ಳೆ ಚಿಂತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ ಮನೆಯಲ್ಲಿ ನೈವೇದ್ಯಕ್ಕೆ ಪಾಯಸ ಅಂತ ಮಾಡಿದ್ರು. ಪ್ರತಿನಿತ್ಯ ಏನು ಮಾಡೋಕ್ಕೆ ಹೋಗೋದಿಲ್ಲ.
ಆದಷ್ಟು ಶನಿವಾರ, ಶುಕ್ರವಾರ, ಮಂಗಳವಾರ, ಸೊ ಈ ಥರ ಒಂದೊಂದು ಸ್ಪೆಷಲ್ ಡೇಗಳಲ್ಲಿ ಮಾಡ್ತಾರಷ್ಟೇ. ಸೊ ಪೂಜೆ ಮುಗಿಸ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಪಾಯಸದ ಜೊತೆ ನಾನು ಕೂಡ ಸ್ವಲ್ಪ ಅವಲಕ್ಕಿ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೂ ನಾನು ಟಿಫನ್ ಕೂಡ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಸ್ನಾನ ಆಯಿತು, ಪೂಜೆ ಆಯಿತು, ಟಿಫನ್ ಕೂಡ ಮಾಡಿಕೊಂಡೆ. ಹೇರ್ ಡ್ರೈ ಆಗಲಿಕ್ಕೆ ಕರೆಂಟೇ ಇಲ್ಲ. ಸೊ ಹಾಗಾಗಿ ಹಾಗೆ ಮಾಡ್ಕೊಂಡು ಹೋಗಬೇಕಾಗಿದೆ. ಈಗ ವೆದರ್ ನೋಡಿದ್ರೆ ಈ ಸೈಕ್ಲೋನ್ ಅಂತಾರಲ್ಲ, ಸೊ ಆ ಥರ ಇದೆ ವೆದರು. ಲೈಕ್ ಬಿಸಿಲೇ ಇಲ್ಲ ಬೆಳಗ್ಗೆಯಿಂದನೂ ಕೂಡ. ಸೊ ಕೂದಲು ಒಣಗಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾರ್ನಿಂಗಿಂದನೂ ಕರೆಂಟ್ ಇತ್ತು, ಆಯಿತಾ. ಸೊ ಮಾರ್ನಿಂಗಿಂದನೂ ಇದ್ದು ನಾನು ಸ್ನಾನ ಮಾಡಿ, ಪೂಜೆ ಮಾಡಿ ಆ್ಯಂಡ್ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ. ಸೊ ಅಷ್ಟೊತ್ತಿಗೆ ಕರೆಂಟ್ ಲಟ್ಟನಾಗಿ ಹೋಗ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ ಈ ಥರ ಆಗುತ್ತೆ. ಆ್ಯಂಡ್ ನಾನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಆಗ್ತೀನಿ. ಹವೆವರ್ ಪ್ರತಿಯೊಂದು ಸಿಚುವೇಶನ್ನು ಕೂಡ ಫೇಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಅಡ್ಜಸ್ಟ್ ಆಗ್ತೀನಿ. ಸೊ ನಾನು ಹೇರ್ ಏನಾದರೂ ಡ್ರೈ ಆಗಿಲ್ಲ ಅಂತಂದಾಗ ಇಷ್ಟೇ ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ. ಲೈಕ್ ಜಸ್ಟ್ ಒಂದು ಫ್ರಂಟ್ ಕಟ್ ಬಿಟ್ಕೊಂಡ್ಬಿಡ್ತೀನಿ, ಹಿಂದೆ ಒಂದು ಕ್ಲಿಪ್ ಹಾಕೊಂಡ್ಬಿಡ್ತೀನಿ. ಸೊ ಐ ಥಿಂಕ್ ಇದೇ ನನಗೆ ಕಂಫರ್ಟ್ ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಸಿಂಪಲ್ ಮೀಟಪ್ ಅಥವಾ ಇಲ್ಲೇ ಒಂದು ಶಾಪಿಂಗ್ ಈ ಥರ ಏನಾದರೂ ಸಿಂಪಲ್ ಇವೆಂಟ್ಸ್ಗಳು ಅಂತ ಹೇಳಿ ನಾನು ಹೋಗೋದಾದರೆ ಜಸ್ಟ್ ನಾನು ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟನ್ನೇ ನಾನು ಅಪ್ಲೈ ಮಾಡುವಂಥದ್ದು. ಇದ್ಬಿಟ್ಟು ಇನ್ನು ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ಸನ್ನು ಹಾಕೋದಿಲ್ಲ. ಆ್ಯಂಡ್ ಹಾಕಿದ್ರೆ ತಪ್ಪು ಅಂತ ಹೇಳಲ್ಲ. ಸೊ ಮೇಕಪ್ ಈಸ್ ಸಮಥಿಂಗ್ ದೇರ್ ಪ್ರಿಯಾರಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೇಕಪ್ ಬಗ್ಗೆ ಯಾವತ್ತೂ ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮೇಕಪ್ ಇವತ್ತು ಎಷ್ಟೋ ಜನರಿಗೆ ವೃತ್ತಿ ಆಗಿದೆ, ದುಡಿಮೆ ಆಗಿದೆ, ಅನ್ನ ನೀಡ್ತಾ ಇದೆ. ಸೊ ಹಾಗಾಗಿ ಮೇಕಪ್ ಬಗ್ಗೆ ನನಗೆ ನಿಜವಾಗ್ಲೂ ತುಂಬ ಗೌರವ ಇದೆ. ಐ ಆಮ್ ಡನ್. ಇವಾಗ ಹೊರಟೆ ನಾನು. ಆಲ್ರೆಡಿ ಲೇಟ್ ಆಗಿದೆ. ಆಂಟಿ ಫೋನ್ ಮಾಡಿದ್ರು, ಬಾ ಲೇಟ್ ಆಗಿದೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ ನಾನು. ಏನಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್, ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟುಬಿಟ್ರೆ ನಾನು ಐಬ್ರೋ ಫಿಲಪ್ ಎಂಥದ್ದು ಮಾಡಿಲ್ಲ. ಸಿಂಪಲ್ಲಾಗಿ ಎಲ್ಲೇ ಹೋಗ್ಬೇಕಂತಂದರೆ ಆಲ್ಮೋಸ್ಟ್ ನಾನು ಇಷ್ಟೇ ಸಿಂಪಲ್ಲಾಗಿ ಹೋಗುವಂಥದ್ದು. ಜಾಸ್ತಿ ಏನು ಮೇಕಪ್ ಆ ಥರ ಎಲ್ಲ ಹಾಕೋದಿಲ್ಲ. ಸೊ ಈಗ ಐ ಆಮ್ ರೆಡಿ, ಬನ್ನಿ ಹೋಗೋಣ. ನೆಕ್ಸ್ಟು ಮನೆಯಿಂದ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದೆ. ಸೊ ಬಸ್ ಸ್ಟಾಪಲ್ಲೂ ತುಂಬ ಹೊತ್ತೇನು ವೆಯ್ಟ್ ಮಾಡಲಿಲ್ಲ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಷ್ಟೇ. ನೆಕ್ಸ್ಟು ನನ್ನ ಬಸ್ ಬಂತು. ಸೊ ನಾನು ಒಬ್ಬಳೇ ಹೋಗೋದಾದರೆ ಆಲ್ಮೋಸ್ಟು ಈ ಥರ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತೀನಿ. ಕಂಫರ್ಟಬಲ್ ಇದೆ ನನಗೆ ಬಸ್ಸಲ್ಲೆಲ್ಲ ಓಡಾಡಲಿಕ್ಕೆ. ಬಟ್ ಸಮ್ಟೈಮ್ಸ್ ನಮ್ಮ ಅಕ್ಕನ ಮಕ್ಕಳು, ಅಣ್ಣ ಇವರು ನನ್ನನ್ನು ಪಿಕ್ ಮಾಡ್ತಾರೆ. ಸೊ ಫೈನಲಿ ಚನ್ನಗಿರಿ ಬಸ್ ಸ್ಟಾಪಿಗೆ ಬಂದೆ. ನೀವು ನೋಡ್ತಾ ಇರ್ಬೋದು, ಇವರೇ ಚಂದು ಆಂಟಿ. ಹೇ ಗಾಯ್ಸ್, ಚಂದು ಆಂಟಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇವರೇ ಚಂದು ಆಂಟಿ, ವೆರಿ ಕ್ಲೋಸ್ ಟು ಮೀ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಂಟಿ ಅಂದರೆ. ನಮ್ಮಿಬ್ಬರು ಪರಿಚಯನೇ ಆಲ್ಮೋಸ್ಟ್ ಒಂದು 6 to 7 years ಆಯಿತು ಅಲ್ವಾ ಆಂಟಿ. ಸೊ ಇವ್ರ ಪರಿಚಯ ಹೇಗಾಯಿತು, ಹೆಂಗೆ, ಇವ್ರ ಬಿಸ್ನೆಸ್ ಏನು, ಎಲ್ಲದನ್ನು ಇನ್ನೊಂದು ಲಾಗಲ್ಲೂ ಇವ್ರ ಅಂಗಡಿಗೆ ಹೋಗ್ಬಿಟ್ಟು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನಾವಿಬ್ಬರು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ ಅಷ್ಟೇ ಅವ್ರ ಮನೆ. ಸೊ ಇಬ್ಬರು ಹೋಗಿ ಅವ್ರನ್ನೂ ಕೂಡ ಜಾಯಿನ್ ಮಾಡಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಏನಾದರೂ ಹೇಳಿ ಆಂಟಿ. ಏನು ಹೇಳಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ಚಂದು ಆಂಟಿ ಸೇರ್ಕೊಂಡ್ಬಿಟ್ರೆ ಅಂತೂ ಮಾತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಮಾತಾಡ್ತಾರಲ್ವ, ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಅಂತ ಅಂದ್ಕೊಂಬಿಡಿ. ಅಷ್ಟು ಮಾತಾಡ್ತೀವಿ. ಆಂಟಿನೂ ಅಷ್ಟೇ, ಶೀ ಸೋ ಸ್ವೀಟ್ ಆ್ಯಂಡ್ ಕೇರಿಂಗ್. ಲೈಫ್ ಬಗ್ಗೆ ತುಂಬ ವ್ಯಾಲ್ಯೂಸ್ನ ಹೇಳ್ಕೊಡ್ತಾರೆ, ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಕ್ಕೆ ನನಗೆ ಆಂಟಿ ಜೊತೆ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ಯಾವಾಗಿದ್ರೂ ಕೂಡ. ಸೊ ಹಾಗಾಗಿ ನನಗೆ ಆಂಟಿ ತುಂಬ ಇಷ್ಟ. ಇವತ್ತು ಅಷ್ಟೇ ತುಂಬ ಚೆನ್ನಾಗಿದೆ. ಗಾಯ್ಸ್, ಇದೇ ಮನೆ, ನನ್ನ ಫ್ರೆಂಡ್ ಮನೆ. ಸೊ ಬನ್ನಿ ಒಳಗೆ ಹೋಗೋಣ. CC ಕ್ಯಾಮ್ರಾದಾಗೆಲ್ಲ ಕ್ಯಾಪ್ಚರ್ ಆಗಲಿ. ನೋಡಿ, ನಮಗೋಸ್ಕರ ಡೋರ್ನು ಕೂಡ ಓಪನ್ ಮಾಡಿಟ್ಟಿದ್ದಾರೆ. ಚೆನ್ನಾಗಿದ್ದೀರಾ? ಏನು ಗೊತ್ತಾ, ನಮ್ಮನ್ನು ಬರ್ಲಿಕ್ಕೆ ಹೇಳಿ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಇವರಿಬ್ಬರು ಅಕ್ಕ ತಂಗಿರು. ಸೊ ಅವ್ರು ಬಂದಮೇಲೆ ಜಾಯಿನ್ ಮಾಡಿಸ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಈಗ ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಒಂದು ಸ್ವಲ್ಪ ಹೊತ್ತು. ಏನಕ್ಕೆ ಅಂದರೆ ಚನ್ನಗಿರಿಯಿಂದ ಇವರು ಊರು ಬಂದುಬಿಟ್ಟು ತುಂಬ ಡಿಸ್ಟೆನ್ಸ್ ಇಲ್ಲ, ಒಂದು 5 minutes ಅಷ್ಟೇ ಅಲ್ಲ, ಅಲ್ಲಿ 10 minutes, ಜಸ್ಟ್ ಒಂದು 5 to 10 minutes. ಸೊ ಹಾಗಾಗಿ ಬೇಗ ಬಂದುಬಿಟ್ವಿ. ಅವರು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಸೊ ಬಂದಿದ ತಕ್ಷಣ ಜಾಯಿನ್ ಮಾಡಿಸ್ತೀವಿ. ಅಲ್ಲಿವರೆಗೂ ನಾನು ನಮ್ಮ ಡಾರ್ಲಿಂಗ್ ಇಬ್ಬರು ಮಾತುಕತೆ, ಹರಟೆ, ನಮ್ಮದು ಪರ್ಸ್ನಲ್ ಮ್ಯಾಟರ್ಸ್ ಅದು ಇದು ಮಾತಾಡ್ಕೊಂಡು ಕುತ್ಕೊತೀವಿ. ಅವ್ರು ಬಂದಮೇಲೆ ಜಾಯಿನ್ ಮಾಡಿಸ್ತೀವಿ.
ಓಕೆನಾ ಆಂಟಿ ನೀವೇನು ಹೇಳಿಲ್ಲ ಯೂಟ್ಯೂಬ್ ಚಾನಲ್ ಬಗ್ಗೆ. ನೋಡಿದ್ದೀನಿ ನಾನು ಒಂದು 2-3 ಬ್ಲಾಗ್ಸ್ ಚೆನ್ನಾಗಿದೆ. ಹಿಂಗೆ ಚೆನ್ನಾಗಿ ಮಾಡ್ಕೊಂತ ಹೋಗು, ಹಿಂಗೆ ಚೆನ್ನಾಗಿ ತುಂಬ ಲೈಕ್ ಎಲ್ಲ ಬರಲಿ. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿ ನೋಡಿ ನನ್ನ ಫ್ರೆಂಡ್ ಈಗ ಬಂದಿದ್ದಾರೆ ಸ್ನಾನ ಮಾಡಿಕೊಂಡು. ಇವಳೇ ನನ್ನ ಫ್ರೆಂಡ್ ಕಾವ್ಯ ಅಂತ ಹೇಳ್ಬಿಟ್ಟು. ಸೊ ನಮಗೋಸ್ಕರ ನೋಡಿ ಎಷ್ಟು ಬೇಗ ರೆಡಿಯಾಗಿ ಬಾಗಿಲು ಕಾಯ್ತಾ ಇದ್ರು ನಮಗೋಸ್ಕರ. ನೋಡಿ ಇಷ್ಟು ಬೇಗ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಬೇಗನೆ ಹೋಗ್ಬಿಟ್ವಿ. ಬಿಕಾಸ್ ಅದೇ ಹೇಳಿದ್ನಲ್ಲ, ಬಸ್ಗೆಲ್ಲ ಎಲ್ಲೂ ಜಾಸ್ತಿ ಇವತ್ತು ವೆಯ್ಟ್ ಮಾಡಲಿಲ್ಲ ನಾವು. ಆ್ಯಂಡ್ ನಮ್ಮ ಫ್ರೆಂಡ್ ಮನೆ ಬಂದುಬಿಟ್ಟು ಅಷ್ಟೇ, ನಾವಿರೋ ಪ್ಲೇಸ್ಗಳಿಗೆ ತುಂಬ ಡಿಸ್ಟೆನ್ಸ್ ಇಲ್ಲ, ಒಂದು 10-15 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಹಾಗಾಗಿ ಬೇಗ ಹೋದ್ವಿ. ಸೊ ಇವಳೇ ನನ್ನ ಡಿಗ್ರಿ ಫ್ರೆಂಡ್ ಕಾವ್ಯ ಅಂತೇಳಿ. ವಿ ಬೋತ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ನನಗೆ ಸಖತ್ ಇಷ್ಟ ಇವಳು ಆ್ಯಂಡ್ ಬೆಸ್ಟ್. ಹಾಯ್ ಫ್ರೆಂಡ್ಸ್. ಹಾಯ್. ಓಕೆ, ಫೈನಲಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸೊ ನನ್ನ ಫ್ರೆಂಡ್ ಬಂದುಬಿಟ್ಟು ಶಿ ಈಸ್ ಮೈ ಫ್ರೆಂಡ್ ಕಾವ್ಯ ಅಂತ ಹೇಳ್ಬಿಟ್ಟು. ಇವರು ದಿವ್ಯಕ್ಕ ನಂತರ ತುಂಬ ಕಮ್ಮಿ ಮಾತಾಡ್ತಾರೆ. ತುಂಬ ಕಮ್ಮಿ ಮಾತಾಡ್ತಾರೆ. ಕಾವ್ಯ ನನಗೆ ಸಖತ್ತು ಫೇವರ್. ಅವಳು ನಂತರನೇ ತುಂಬ ಮಾತಾಡ್ತಾಳೆ. ಆ್ಯಂಡ್ ಆಂಟಿ ಅಂತೂ ಬಿಡ್ರಿ, ಅವರು ಹೇಳಂಗೆ ಇಲ್ಲ, ಮಾತೇ ಬರಲ್ಲ. ಮಾತೇ ಬರಲ್ಲ ಅವರಿಗೆ, ಅಷ್ಟು ಪಾಪ ಸೈಲೆಂಟು ಆಂಟಿ ಇವರು. ಸೊ ಫೈನಲಿ ನಾವು ಮನೆಗೆ ಬಂದಿದ್ದೀವಿ, ನನ್ನ ಫ್ರೆಂಡ್ ಮನೆಗೆ. ತುಂಬ ದಿನದ ಹಿಂದೆನೇ ಬರಬೇಕಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಂಟಿನೇ ಕಾರಣ. ತುಂಬ ಸಲ ಅವರು ಡಿಲೇ ಮಾಡಿಸಿದ್ದಾರೆ. ನೆಕ್ಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು. ಹೌಎವರ್ ಇವತ್ತು ಫೈನಲಿ ಬಂದಿದ್ದೀವಿ. ವೆರಿ ಹ್ಯಾಪಿ ಟು ಸಿ ದೆಮ್. ತುಂಬ ಖುಷಿ ಆಗ್ತಿದೆ ಮಾತ್ರ. ಸೊ ಬಂದ್ವಿ, ಟೀ ಕೊಟ್ಟರು. ಸೊ ಟೀ ಕುಡಿದ್ವಿ. ಈಗ ಇನ್ನೇನಿಲ್ಲ, ಹಿಂಗೆ ಹರಟೆ ಹೊಡಿತಾ ಇದ್ದೀವಿ. ನೋಡೋಣ ಇನ್ನು ಏನೇನೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೋಗೋ ತನಕ. ಸೊ ಇವಾಗ ನನ್ನ ಚಾನಲ್ ಬಗ್ಗೆ ಏನಾದರೂ ಕೇಳೋಣ. ಪ್ರಮೋಟ್ ಮಾಡ್ರಮ್ಮ ನನ್ನ ಚಾನಲ್ನ. ಏನಾಗಲ್ಲ, ಅದೆಲ್ಲ ಈಗ ಸಡನ್ನಾಗಿ ಹೇಳ್ತಾ ಇದ್ದೀನಿ ನಾನು. ಸಡನ್ನಾಗಿ ಹೇಳಿದೆ ಅಷ್ಟು. ನಮ್ಮ ಹೆಲ್ಡರ್ ಆಂಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಚೆನ್ನಾಗಿ ಬರ್ತಾ ಇದೆ. ನಾನು ನೋಡಿದ್ದೀನಿ, ಒಂದು 2-3 ಎಪಿಸೋಡ್ ನೋಡಿದ್ದೀನಿ. ಚೆನ್ನಾಗಿ ಮಾಡು, ಹೊಸ ಥರ ಮಾಡು, ಎಲ್ಲರೂ ಮಾಡೋ ಥರಕ್ಕಿಂತ ಡಿಫ್ರೆಂಟ್ ಆಗಿ ಮಾಡು. ಓಕೆ, ಅವಾಗ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಜಾಸ್ತಿ ಹುಡುಗಿಯರೇ ನೋಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡು. ಓಕೆ, ಕೊಡ್ತಾರೆ ಐಡಿಯಾಸ್ ಕೊಡ್ತಾರೆ. ನಾನು ಅನ್ಕೊಂಡಿದ್ದು ಹೇಳ್ತೀನಿ. ಡೆಫಿನೆಟ್ಲಿ ನನಗೆ ಅದೇ ಬೇಕು. ನಿಮ್ಮ ಪರ್ಸನಲ್ ಒಪಿನಿಯನ್ಸೇ ಕೊಡ್ರಿ, ನಂಗೆ ಸಾಕು. ಆಮೇಲೆ ಬರೀ ಅಷ್ಟೇ ಅಲ್ಲ, ನಮ್ಮಂತ ಆರ್ಟಿಸ್ಟಿಗೂ ಇರಲಿ ಸ್ವಲ್ಪ. ಹುಡುಗರಿಗೆ ಅಂದ್ರೆ ಹುಡುಗರಿಗೆ ಹೇಳ್ಬೇಡ. ಗಾಯ್ಸ್ ಏನು ಗೊತ್ತಾ, ಆಂಟಿ ಹೇಳ್ಲಿಕ್ಕಷ್ಟೇ ಆಂಟಿ, ಬಟ್ ಶಿ ಈಸ್ ವೆರಿ ಮಚ್ ಕ್ರೇಜಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಪರ್ಸ್ನಲಿ ಅವ್ರು ತುಂಬ ಮೋಟಿವ್ ಮಾಡ್ತಾರೆ. ನಮ್ಮ 3 ಜನರಿಗೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಆಂಟಿ ಇವರು. ಫೇವ್ರೇಟ್ ಆಂಟಿ. ಬಿಕಾಸ್ ನಿಜವಾಗ್ಲೂ ನೀವು ನೋಡಿ ಬೇಕಾದ್ರೆ ನಾವು 3 ಜನ ಇಷ್ಟು ಯಂಗ್ಸ್ಟರ್ಸ್ ಇದ್ದು ಆಂಟಿ ಜೊತೆಲಿ ಇಷ್ಟು ಕ್ಲೋಸ್ ಆಗಿದ್ದೀವಿ ಅಂತಂದ್ರೆ ನೀವು ಅಲ್ಲೇ ತಿಳ್ಕೊಬೋದು ಎಷ್ಟು ನಮ್ಮ ಮೆಂಟಾಲಿಟಿ ಮ್ಯಾಚ್ ಆಗುತ್ತೆ, ನಾವು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಏನೋ ಹೊಂದ್ಕೊಂಡಿದ್ದೀವಿ, ಫ್ರೆಂಡ್ಲಿ ಆಗಿದ್ದೀವಿ ಅಂತ ಹೇಳ್ಬೋದು. ನೋಡಕ್ ಆಂಟಿ ತರ, ಬಟ್ ಫ್ರೆಂಡ್ ಅಷ್ಟೇ. ಫ್ರೆಂಡೇ. ಸೊ ತುಂಬ ಅಂದರೆ ತುಂಬ ಜೋವಿಯಲ್ ಆಂಟಿ ಇವರು. ಸಖತ್ ಇಷ್ಟ ಆಗ್ತಾರೆ ಎಲ್ರಿಗೂ. ಐ ಲವ್ ಯು ಆಂಟಿ. ಈಗ ಇವ್ರು ಸರ್ದಿ ಇವ್ರು ಹೇಳ್ತಾರೆ ಏನಾದ್ರು. ಚೆನ್ನಾಗಿ ಬರ್ತಿದೆ ಎಲ್ಲ ವಿಡಿಯೋಸ್, ಮತ್ತೆ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ಚೆನ್ನಾಗಿ ಮಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನನ್ನ ಸ್ವೀಟಿ ಪಾಯ್ ಕಾವ್ಯ, ನನ್ನ ಕ್ಲೋಸ್ ಫ್ರೆಂಡ್ ಬೆಸ್ಟಿ. ಇವಳು ಹೇಳ್ತಾಳೆ ಇವಾಗ. ಚೆನ್ನಾಗಿ ಮಾಡ್ತಿದ್ದಾಳೆ ಅಂದ್ರೆ ನೀವು ಅವಳಿಗೆ ಏನಾದ್ರು ನಿಮ್ಗೆ ಏನಾದ್ರು ಕಂಟೆಂಟ್ಸ್ ಬೇಕು ಅಂದ್ರೆ ಅವಳಿಗೆ ಮೆಸೇಜ್ ಹಾಕ್ರಿ, ಕಮೆಂಟ್ಸ್ ಮಾಡ್ರಿ. ಅವಳು ಅದ್ರ ಪ್ರಕಾರ ಎಲ್ಲದನ್ನೂ ಮಾಡ್ತಾಳೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೀ ಪ್ರಮೋಷನ್ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಇವಾಗ ಬನ್ನಿ, ಮತ್ತೆ ಇವಾಗ ನಮ್ಮ ಚಿಟ್ ಚಾಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಕುತ್ಕೊಂಡು ಹರಟೆ ಹೊಡಿತೀವಿ. ಎಷ್ಟು ಹೊಡಿತೀವಿ ಗೊತ್ತಿಲ್ಲ, ಬಿಕಾಸ್ ಈ ಆಂಟಿ ಇದಾರಲ್ಲ, ಈ ಮೇಡಮ್ ಅವ್ರದ್ದು ಬೇರೆ ಕಡೆ ಎಂಗೇಜ್ ಇದೆ. ವೆರಿ ಬ್ಯುಸಿ ಆಂಟಿ ಇವರು. ಬಿಕಾಸ್ ಈಗ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ರಿಸೆಪ್ಷನಿಗೆ ಹೊರಟಿದ್ದಾರೆ ಅವರು. ಸೊ ಹಾಗಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ನನ್ನ ಫ್ರೆಂಡ್ ನೋಡಿ ಟೀ ಕೊಡ್ತಾ ಇದ್ದಾಳೆ. ಆಂಟಿ, ಹುಡುಗಿ ಓಕೆನಾ? ಹೆಣ್ಣೋಡ ಶಾಸ್ತ್ರ ನಡೀತಾ ಇದೆ. ಥ್ಯಾಂಕ್ ಯು.
ನಾನಿವಾಗ ಏನು ಇಂಟ್ರೋ ತೊಗೊಂಡೆ ಅಲ್ವಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಆಂಟಿ ಜೊತೆಲಿ ಅಲ್ಲಿ ನಾವು ಮಾತಾಡಿದ್ದೆಲ್ಲದೂ ಕೂಡ ನಿಜನೇ. ಬಿಕಾಸ್ ನಾವು 4 ಮೆಂಬರ್ಸ್ ಸೇರ್ಕೊಂಡ್ಬಿಟ್ವಿ ಅಂತಂದರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಆ್ಯಂಡ್ ಎಷ್ಟು ಮಾತಾಡ್ತೀವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ವಿ ಫೀಲ್ ಲೈಕ್ ವಿ ಆರ್ ಇನ್ ಹೆವೆನ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೈಮು. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ನೀವಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಮೋಜು ಮಸ್ತಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಮಾತ್ರ ಇವತ್ತಿನ ದಿನ. ಆ್ಯಂಡ್ ಆಂಟಿ ಬಗ್ಗೆ ಹೇಳಿದೆ ಅಲ್ವಾ, ಸಖತ್ ಕ್ರೇಜಿ ಅಂತ ಹೇಳ್ಬಿಟ್ಟು. ಅವರು ಕ್ಲಾಸ್ಗೂ ಸೈ ಮಾಸ್ಗೂ ಸೈ, ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಇವತ್ತು ಡೋರ್ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿರಲಿಲ್ಲ, ನಮಗೋಸ್ಕರ ನೋಡಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಇಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವರ ಮನೆ ಬಂದುಬಿಟ್ಟು ರೀಸೆಂಟ್ಲಿ ಕಟ್ಸಿರುವಂಥ ಮನೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆನ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು POP ವರ್ಕ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ನಾವಂತೂ ಮನೆ ಫುಲ್ ಸುತ್ತಾಡ್ಕೊಂಡು ಒಂದೊಂದು ಕಡೆನೂ ನಿಂತ್ಕೊಂಡು ಮಾತಾಡಿಕೊಂಡು ಒಂದೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಷ್ಟು ಮಾತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳೇ ಹಾಗೆ ಅನಿಸುತ್ತೆ ಅಲ್ವಾ. ಎಲ್ಲರೂ ಸೇರ್ಕೊಂಡ್ಬಿಟ್ರೆ, ಅದರಲ್ಲೂ ನಮ್ಮ ಬಿಲೌಡ್ ಆನ್ ಪೀಪಲ್ ಜೊತೆ ನಾವು ಸೇರ್ಕೊಂಡ್ಬಿಟ್ವಿ ಅಂತಂದರೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂದರೆ ಎವ್ರಿ ಡೇ ಹಿಂಗೆ ಇರಬೇಕಪ್ಪ ಅನಿಸ್ಬಿಡುತ್ತೆ. ಇವತ್ತು ಕೂಡ ಅಷ್ಟೇ ನಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಭಾಳ ಬೇಜಾರಾಯಿತು. ಈಗಲೂ ಅಷ್ಟೇ ಪೋಸ್ ಕೊಡ್ತಾ ಇದ್ದೀವಿ ಫೋಟೋ ತೆಗೊಳ್ಳೋಕ್ಕೋಸ್ಕರ. ನಾವು 4 ಜನನೂ ಕೂಡ ಪೋಸ್ ರಾಣಿಯರು. ನನ್ನ ಫೇವ್ರೆಟ್ ಫ್ರೆಂಡ್ ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್, ತುಂಬ ಕ್ಲೋಸ್ ಇದ್ದೀವಿ ಇಬ್ಬರೂ. ಹೇಗೆ ಅಂತಂದರೆ ಪರ್ಸ್ನಲ್ ಮ್ಯಾಟರ್ಸಿಂದ ಎಲ್ಲದನ್ನು ಕೂಡ ಶೇರ್ ಮಾಡೋಷ್ಟು ಕ್ಲೋಸ್ ಇದ್ದೀವಿ. ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇರೋದು ಈಗ ಸದ್ಯಕ್ಕೆ ತುಂಬ ಜನ ಇದ್ದಾರೆ, ಬಟ್ ಅದರಲ್ಲೂ ಕೂಡ ದಿ ಬೆಸ್ಟ್ ಅಂತಂದರೆ ಇವಳು. ಬಿಕಾಸ್ ನಾವಿಬ್ಬರು ತುಂಬ ಶೇರ್ ಮಾಡ್ಕೊತೀವಿ. ಕಷ್ಟ ಇರಲಿ, ನೋವಿರಲಿ, ನಲಿವಿರಲಿ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತೀವಿ. ನನಗೆ ಇವಳು ಸಿಕ್ಕಾಪಟ್ಟೆ ಇಷ್ಟ. ಐ ಹೋಪ್ ಇವಳಿಗೂ ನಾನು ಇಷ್ಟ, ತುಂಬ ಇಷ್ಟ. ಸೊ ವೆರಿ ಕ್ಲೋಸ್ ಟು ಈಚ್ ಅದರ್ ಇದ್ದೀವಿ ನಾವಿಬ್ಬರು ಕೂಡ. ತುಂಬ ಖುಷಿ ಆಗ್ತಿದೆ. ಮೊದಲೇ ಬರಬೇಕಿತ್ತು, ಬಟ್ ಹೇಳಿದ್ನಲ್ಲ ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ ಫೈನಲಿ. ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತೈತೆ. ಅನ್ಎಕ್ಸ್ಪೆಕ್ಟೆಡ್, ಅನ್ಕೊಂಡಿರ್ಲಿಲ್ಲ ಅವತ್ತು ಬರ್ತಾಳೆ ಅಂತ. ಅಂದರೆ ನಿನ್ನೆ ಕಾಲ್ ಮಾಡಿದ್ದು ಬರ್ತೀವಿ ಅಂತ. ನಾನು ಆದರೆ ಬರ್ತಾಳೋ ಇಲ್ಲೋ ಅಂತ ಅನ್ಕೊಂಡಿದ್ದೆ, ಡೌಟ್ ಇದ್ದೆ. ಅಂದರೆ ಕೆಲಸ ಮಾಡ್ಕೊಂತ ನಾವು ಬ್ಯುಸಿಯಾಗಿದ್ವಿ, ಸಡನ್ಲಿ ಬಂದ್ಬಿಟ್ಲು. ತೋರಿಸಿದ್ದೀನಲ್ಲ ನಮ್ಮನ್ನು ಬರಲಿಕ್ಕೆ ಡೋರ್ ಓಪನ್ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದಾಳೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಬರ್ತಾರೆ ಅಂತ. ಹಂಗಾಗಿ ಬಂದಾಗ ಸರ್ಪ್ರೈಸ್ ಆಯ್ತು ನನಗೆ. ಚೆನ್ನಾಗಿದೆ, ಒಟ್ಟು ಮಾತುಕತೆ ಎಲ್ಲ ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಮಾತ್ರ. ಅದು ಆಲ್ವೇಸ್ ಯಾವಾಗಲೂ ಇರುತ್ತೆ, ಇವ್ರ ಕಡೆಯಿಂದ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ. ಮನೆಗೆ ಯಾವುದೇ ಗೆಸ್ಟ್ ಬಂದರೂ ಕೂಡ ತುಂಬ ಖುಷಿ ಆಗ್ತಿದೆ ಮಾತ್ರ. ವೆರಿ ಹ್ಯಾಪಿ. ಒಂದು ಕಡೆ ಮಾತುಕತೆ ಅಂತಂದರೆ, ಇನ್ನೊಂದು ಕಡೆ ಈ ಒಂದು ಬ್ಯೂಟಿಫುಲ್ ಮೂವಿನ ತೋರಿಸಿದ್ರು. ಇದು ಅಮರನ್ ಮೂವಿ ಅಂತ. ತುಂಬ ಚೆನ್ನಾಗಿದೆ, ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ ನೋಡಿ. ತುಂಬ ಎಮೋಷ್ನಲ್ ಆ್ಯಂಡ್ ಅಟ್ಯಾಚ್ಡ್ ಮೂವಿ, ರಿಯಲ್ ಸ್ಟೋರಿ ಅಂತೆ. ಸೊ ತುಂಬ ಚೆನ್ನಾಗಿದೆ, ನಮಗಂತೂ ಸಖತ್ ಇಷ್ಟ ಆಯಿತು ಈ ಮೂವಿ ಮಾತ್ರ. ಫ್ರೆಂಡ್ಸ್, ನನ್ನ ಫ್ರೆಂಡ್ ನಮಗೆ ಬಿಸಿ ಬಿಸಿ ಪಡ್ಡು ಚಟ್ನಿ ಮಾಡಿಕೊಟ್ಟಿದ್ದಾಳೆ. ಪಡ್ಡು ಥರ ಇದ್ದೀವಿ, ಪಡ್ಡು ತಿಂತಾ ಇದ್ದೀವಿ. ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿ ಮಾಡ್ತಾರೆ. ಸೂಪರ್ ಆಗಿದೆ, ಸೀರಿಯಸ್ಲಿ ಸೂಪರ್ ಆಗಿದೆ. ಸೊ ಇವಾಗ ಪಡ್ಡು ತಿನ್ಕೊಂಡು ನೆಕ್ಸ್ಟು ಹೊರಡಬೇಕು. ಲೇಟ್ ಆಯ್ತು ಆಲ್ರೆಡಿ ಅಲ್ವಾ ಆಂಟಿ? ತುಂಬ ಲೇಟ್ ಆಯಿತು. ಸೊ ತಿನ್ಕೊಂಡು ಆಮೇಲೆ ಸಿಗ್ತೀವಿ, ಕಾಯ್ತಾ. ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಮನೆಯಲ್ಲಿ ನನ್ನ ಫೇವ್ರೆಟ್ ಹೀರೋ ಪಿಕ್ಚರ್ ಬಿಡಿಸಿದ್ದಾರೆ. ತೋರಿಸ್ತೀನಿ ನೋಡಿ. ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈಸ್ ಮೈ ಫೇವ್ರೆಟ್ ಸ್ಟಾರ್. ಆಲ್ಮೋಸ್ಟ್ ನನ್ನ ಇನ್ಸ್ಟಾ ಫಾಲೋವರ್ಸಿಗೆ ಗೊತ್ತಿರುತ್ತೆ, ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಗೊತ್ತು. ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಕ್ಕತ್ತಾಗಿದೆ ಅಲ್ಲ, ಸೂಪರ್ ಆಗಿದೆ. ನನ್ನ ಫೇವ್ರೆಟ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸಖತ್ತಾಗಿ ಸ್ಕೆಚ್ ಹಾಕ್ಸಿದ್ದಾರೆ. ತುಂಬ ಖುಷಿ ಆಯಿತು ನಂಗೆ ನೋಡಿ. ಫ್ರೆಂಡ್ಸ್, ಫೈನಲಿ ಬೆಳಿಗ್ಗೆಯಿಂದ ಬಂದು ಮೋಜು ಮಸ್ತಿ ತಿನ್ನೋದು, ಆಟ ಪಾಠ ಎಲ್ಲ ಮುಗೀತು. ಇಷ್ಟೋ ತನಕ ಹರಟೆ ಹೊಡೆದ್ವಿ. ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಇವತ್ತಿನ ಡೇ ಅಂತ ಹೇಳ್ಬೋದು. ಆ್ಯಂಡ್ ನಮಗೋಸ್ಕರ ತುಂಬ ರುಚಿಯಾಗಿರೋ ಊಟನೂ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟನೂ ಕೂಡ ಮಾಡಿದ್ವಿ. ಸೊ ಇಷ್ಟೋ ತನಕನೂ ಮಾತುಕತೆ ಹರಟೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಬೇಜಾರಾಗ್ತಿದೆ ಬಿಟ್ಟು ಹೋಗ್ಲಿಕ್ಕೆ, ಬಟ್ ಆದರೂ ಹೋಗಲೇಬೇಕು. ಆದರೂ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಮನಸ್ಸಲ್ಲಿ ಬೇಜಾರು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ತುಂಬ ಖುಷಿ ಆಯಿತು ಮಾತ್ರ.
ನೀವು ಒಂದು 2 ಹಿತವಚನಗಳನ್ನ ಹಾಡಿ ಆಯ್ತಾ? ಕವೆ ಹೇಳಿ ಫಸ್ಟ್ ನೀನು, ಏನನ್ನಿಸ್ತು ನಾವು ಬಂದಿದ್ದು ಏನಾಯ್ತು ಅಂತ? ತುಂಬಾ ಖುಷಿ ಆಯ್ತು. ಕಳ್ಸಕ್ಕೆ ಮನ್ಸಾಗ್ತಿಲ್ಲ ನನಗೆ, ಹೇಳೋ ಬರ್ತೈತೆ. ಮತ್ತೆ ಬರ್ತೀವಿ, ಇದೇನೋ ಇದೆ ಅಂತಲ್ಲ, ಇನ್ನೂ ತುಂಬ ಇದೆ ಮುಂದೆ ಎಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ವಿ. ಪ್ಲಾನ್ ನೋಡಬೇಕು, ಅದೆಲ್ಲ ಎಕ್ಸಿಕ್ಯೂಟ್ ಆದರೆ ಡೆಫಿನೆಟ್ಲಿ ಅದನ್ನು ಶೂಟ್ ಮಾಡಿ ತೋರಿಸ್ತೀನಿ. ನಮ್ಮ ಆಸ್ ಯೂಶಲ್ ನಮ್ಮ ಆಂಟಿ ಅವರು ಈಗ ನನಗೆ ಚನ್ನಗಿರಿವರೆಗೂ ಕಂಪ್ನಿ ಕೊಡ್ತಾರೆ. ಆಂಟಿ ನಿಮ್ಗೆ ಹೆಂಗಿತ್ತು ದಿನ? ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದು ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ ನನಗಂತೂ. ಬರ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂಡು ಇವತ್ತು ಟೈಮ್ ಕೊಡ್ ಬಂತು, ಈಗ ಬಂದ್ವಿ. ಲೇಟ್ ಆಗಿ ಬಂದಿದ್ದೀನಿ ಅಂತ ಬೇಜಾರಾಗಬಾರ್ದು. ಈಗ ದಿವ್ಯಕ್ಕನ ಸರ್ದಿ ಇವತ್ತು ಬಂದಿದ್ದು ತುಂಬಾ ಖುಷಿ ಆಯ್ತು. ಆದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗ್ತಿಲ್ಲ, ಹೋಗ್ತಿರೋದು ಬೇಜಾರಾಗ್ತಿದೆ. ಆದ್ರೆ ಇವತ್ತಿನ ಟೈಮ್ ಹೆಂಗೆ ಸ್ಪೆಂಡ್ ಆಯ್ತು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲು ಏನೋ ಗೊತ್ತಿಲ್ಲ, ಈಗ ಬಂದು ಈಗ ಹೋಗ್ತಾ ಇದೀವಿ ಅನ್ನೋ ತರ ಫೀಲ್ ಆಗಿದೆ. ರಾಶಿ ಮಾತಾಡಿದೀವಿ, ಆದ್ರೆ ಸಿಕ್ಕಾಪಟ್ಟೆ ಇಲ್ಲ ಅನ್ಸ್ತೈತೆ. ನಾವು 4 ಜನ ಇದೀವಲ್ಲ ಮಾತೆಯರು, ಸೊ ಎಷ್ಟು ಮಾತಾಡಿದ್ರು ಅಷ್ಟೇನೆ. ಸಂಭವ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು ಡೇ. ಸೊ ಇವಾಗ ನಾವು ಹೊರಡ್ತಾ ಇದೀವಿ. ಬಾಯ್ 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 ಬಾಯ್. ನಾನು ಮನೆಗೆ ಬಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ, ಬಾಯ್ 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 ಬಾಯ್. ಹೇಳಿದ್ರು ಫ್ರೆಂಡ್ಸ್, ನಮ್ಮ ಬಸ್ ನೋಡಿ ಬರ್ತಾ ಇದೆ. ಆನ್ ದ ವೇ ಗಂಟೆಗೆ ಬಂದಿದ್ದಾರೆ ನಮ್ಮನ್ನು ಕಳಿಸ್ಕೊಡಕ್ಕೆ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತಿನ ಡೇ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ. ವೆರಿ ಟಾಕೆಟಿವ್ ಡೇ ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಡೇ ಅಂತ ಹೇಳ್ಬೋದು. ನಾವು 4 ಜನ ಯಾವಾಗಲೂ ಅಷ್ಟೇ, ಯಾವಾಗಲೇ ನಾವು ಗ್ಯಾದರ್ ಆದರೂ ಕೂಡ ಸಖತ್ ಎಂಜಾಯ್ ಮಾಡ್ತೀವಿ. ಆ ಟೈಮ್ನ ಸಿಕ್ಕಾಪಟ್ಟೆ ಯುಟಿಲೈಸ್ ಮಾಡ್ಕೊತೀವಿ. ಟು ಬಿ ಹಾನೆಸ್ಟ್, ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಖುಷಿ ಆಯಿತು, ಒಟ್ಟು ಚೆನ್ನಾಗಿತ್ತು, ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಹವೆವರ್ ಎಲ್ಲ ಮುಗಿಸ್ಕೊಂಡು ಇವಾಗ ಸದ್ಯ ನಾನು ಮನೆಗೆ ಬಂದಿದ್ದೀನಿ. ಇವತ್ತು ಫುಲ್ ಡೇ ವಿಡಿಯೋನ ನಾನು ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ಗಳನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಹವೆವರ್ ಇವತ್ತು ಹೋಗಿ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಸೊ ಇವತ್ತಿನ ಪುಟಾಣಿ ವಿಡಿಯೋ ಇಷ್ಟ ಆಗಿತ್ತು. ಇವತ್ತು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.